ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೋಪೆಕ್ಸ್ ಕ್ಲಾಸಿಕ್ ಸೋಪ್ ಬಗ್ಗೆ. ಸೊ ನೋಡ್ರಿ, ಈ ಸೋಪದ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮಕ್ಕದಾಗ ಪಿಂಪಲ್ಸ್ ಆಗ್ಯಾವು, ಮೊಡಮೆ ಸಮಸ್ಯೆ ಐತಂದ್ರೆ, ಇಲ್ಲ ನಿಮ್ಮ ತ್ವಚ ಬಹಳ ಜಾಸ್ತಿ ಡ್ರೈ ಇರ್ತೈತಂದ್ರೆ, ಇಲ್ಲಿ ನಿಮ್ಮ ತ್ವಚದಾಗ ಬಹಳ ಜಾಸ್ತಿ ಇಂಪ್ಯೂರಿಟೀಸ್ ಅದಾವ ಅಂದ್ರೆ ಅದನ್ನ ಕಡಿಮೆ ಮಾಡಲಿಕ್ಕೆ, ನಿಮ್ಮ ತ್ವಚ ಬಹಳ ಎಣ್ಣೆ ಬಸಿತೈತಂದ್ರೆ ಅದು ಎಣ್ಣೆ ಅಂಶ ಕಡಿಮೆ ಮಾಡಲಿಕ್ಕೆ, ಇದು ನಿಮ್ಮ ತ್ವಚದ pH ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ನೋಡ್ರಿ, ಸ್ಪೆಷಲಿ ಡಾಕ್ಟರ್ ಬರ್ದು ಕೊಡೋದಂದ್ರೆ ಪಿಂಪಲ್ ಸಮಸ್ಯೆ ಇದ್ದಾಗ ಜಾಸ್ತಿ ಬರ್ದು ಕೊಡ್ತಾರ್ರಿ ಇದನ್ನ. ಈಗ ಇದ್ರ ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಈ ಸಬ್ಕರ್ ಒಳಗ ಸೋಡಿಯಂ ಪಾಲ್ಮೇಟ್, ಸೋಡಿಯಂ ಪಾಲ್ಕರ್ನಿಲೇಟ್, ಎಕ್ವಾ ಗ್ಲಿಸರಿನ್, ಟ್ರೈಕ್ಲೋಸನ್ ಫ್ರಾಗ್ರೆನ್ಸ್, ಸೋಡಿಯಂ ಕ್ಲೋರೈಡ್, ಪಾಲ್ಮ್ ಫ್ಯಾಟಿ ಆಸಿಡ್, ಟೈಟಾನಿಯಂ ಡೈಆಕ್ಸೈಡ್, polyvinyl pyrrolidone, tetrasodium EDT, disodium etidronate, penta erythrin, tetra DT, butyl hydroxy hydrocinamate, ಡೈಸೋಡಿಯಂ EDT ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ತಯಾರು ಮಾಡಿರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು. ಸೊ ನೋಡ್ರಿ, ಮೊದಲೇ ನಿಮ್ಮ ಮುಖ ಏನಿದೆ ಚಂದಾಗ ನೀರಲ್ಲಿ ಮೊದಲು ತೋರಿಸ್ಕೊಂಡ್ಬಿಡ್ರಿ. ಸಬ್ಕಾರ ಚಂದಾಗ ಮುಖದ ತುಂಬ ಹಚ್ಕೊಂಡು ಚಂದಾಗ 30-60 ಸೆಕೆಂಡ್ ಮಟ್ಟ ನಿಮ್ಮ ಕೈಲಿ ಚಂದಾಗ ಮಸಾಜ್ ಮಾಡ್ಕೊರಿ. ಅದಾದಮೇಲೆ ನೀರು ಹಾಕಿ ತೊಳ್ಕೊಂಬಿಡ್ರಿ. ಈ ಸಬ್ಕಾರ ಈ ರೀತಿ ಯೂಸ್ ಮಾಡಬೇಕು. ಇಲ್ಲ ಸ್ನಾನಕ್ಕೆ ಕೂಡ ನೀವು ಇದನ್ನ ಸಬ್ಕಾರ ಯೂಸ್ ಮಾಡ್ಬೋದು. ಇದನ್ನು ಪುರುಷರು ಮಹಿಳೆಯರು ಇಬ್ಬರು ಉಪಯೋಗ ಮಾಡ್ಬೋದು ರೀ. ನಿಮ್ಮ ಯಾವುದೇ ರೀತಿ ತ್ವಚ ಇತ್ತಂದ್ರೂ ಎಲ್ಲರಿಗೂ ಇದು ಸೂಟ್ ಆಗ್ತೈತಿ, ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗಂಗಿಲ್ಲ. ಈ ಸೈಡ್ ಎಫೆಕ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಕೆಲವೊಂದು ಜನರಲ್ಲಿ ಕಂಡು ಬಂದಿದೆ, ಇದನ್ನ ಹಚ್ಕೊಂಡು ಆದ್ಮೇಲೆ ಅವ್ರಿಗೆ ಎಲರ್ಜಿಕ್ ರಿಯಾಕ್ಷನ್ ಆಗ್ತಾವು, ತ್ವಚ ಕೆಂಪಗಾಗೋದು, ತ್ವಚದ ಮೇಲೆ ಸ್ವಲ್ಪ ಕೆರ್ತಾ ಬರೋದು, ಸ್ಕಿನ್ ಇರಿಟೇಷನ್ ಆಗೋದು, ಇವೆಲ್ಲ ಆಗ್ತಾವ್ರಿ. ಯಾರು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತಿಳಿಸೀನಿ, ಯಾವುದೇ ಇಂಗ್ರೀಡಿಯೆಂಟ್ಸ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 167 ರೂಪಾಯಿದಾಗ ನಿಮ್ಗೆ 75 ಗ್ರಾಮ್ ಸೋಪ್ ಇದು ಸಿಗ್ತೈತ್ರಿ, ಸೋಪೆಕ್ಸ್ ಕ್ಲಾಸಿಕ್ ಸೋಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮೆಸಿ, ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನ ಒತ್ತಿಕ್ರಿ. ಅದನ್ನ ಒತ್ತಿಕಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.